ಕೆಲಸ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಕುರಿತು ಅರಿವು ಮೂಡಿಸುವ ಜಾಗೃತಿ ಕಾರ್ಯಾಗಾರವನ್ನು ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಅಂಜಲಿ ರಾಮಣ್ಣ, ದೂರದರ್ಶನ ಕೇಂದ್ರ ಮುಖ್ಯಸ್ಥರಾದ ಎ ಹನುಮಂತು, ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಬಿಎ ಕೇಶವಮೂರ್ತಿ, ಕಾರ್ಯಕ್ರಮ ವಿಭಾಗ ಮುಖ್ಯಸ್ಥರಾದ ಎಚ್ಎನ್ ಆರತಿ ಸೇರಿದಂತೆ ದೂರದರ್ಶನದ ಅಧಿಕಾರಿಗಳು, ಸಿಬ್ಬಂದಿ ಪಾಲ್ಗೊಂಡಿದ್ದರು. ಈ ವೇಳೆ ಅಂಜಲಿ ರಾಮಣ್ಣ, ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ನಡೆದ 3 ತಿಂಗಳ ಒಳಗಾಗಿ ಸಂಸ್ಥೆಯಲ್ಲಿರುವ ಆಂತರಿಕ ದೂರು ಸಮಿತಿಗೆ ದೂರು ಸಲ್ಲಿಸಬಹುದು. ಆ ನಂತರ 7 ದಿನಗಳಲ್ಲಿ ಸಮಿತಿ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿ 21 ದಿನಗಳ ಒಳಗೆ ತನಿಖಾ ಪ್ರಕ್ರಿಯೆ ನಡೆಸಬೇಕು. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕಾಗುತ್ತದೆ. ಒಟ್ಟಾರೆ 90 ದಿನಗಳಲ್ಲಿ ಸಂಬಂಧಿಸಿದ ಘಟನೆಗೆ ಪರಿಹಾರ ಕಂಡುಕೊಳ್ಳಬೇಕಾಗುತ್ತದೆ ಎಂದರು. ಈ ಅವಧಿಯಲ್ಲಿ ಸಂಬಂಧಿಸಿದ ಪುರುಷ ಸಿಬ್ಬಂದಿಯ ಅಮಾನತು, ವೇತನ ತಡೆಹಿಡಿಯುವುದು ಅಥವಾ ಮನೆಯಿಂದ ಕೆಲಸ ಮಾಡುವ ಅವಕಾಶ ನೀಡಬಹುದು. ಮಹಿಳಾ ಸಿಬ್ಬಂದಿಗೂ ಮನೆಯಿಂದ ಕೆಲಸ ಮಾಡುವ ಅವಕಾಶ ಕಲ್ಪಿಸಬಹುದಾಗಿದೆ. ಆಂತರಿಕ ದೂರು ಸಮಿತಿಗೆ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳಲು ಅಧಿಕಾರವಿಲ್ಲ. ಆದರೆ ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಬಹುದು ಎನ್ನುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಜಾಗೃತಿ ಮೂಡಿಸಿದರು. ಇಂತಿಂತ ರೆಕಮೆಂಡೇಶನ್ ಮಾಡ್ತಾ ಇದೀವಿ, ಆ ಮನುಷ್ಯನನ್ನ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡಬೇಕು, ಅವರ ಇನ್ಕ್ರಿಮೆಂಟ್ ಅನ್ನು ತಡೆ ಹಿಡಿಬೇಕು, ಅಥವಾ ಅವರಿಗೆ ಪ್ರಮೋಷನ್ ಇದ್ರೆ ಅದನ್ನು ತಡೆ ಹಿಡಿಬೇಕು, ಇಲ್ಲ ಅವನ್ನ ಟರ್ಮಿನೇಟ್ ಮಾಡಬೇಕು. ಕೆಲವೊಂದು ತೀವ್ರತರವಾದ ಗ್ರೀವಿಯಸ್ ಹೆರಾಸ್ಮೆಂಟ್ ಕೇಸ್ ನಲ್ಲಿ ಟರ್ಮಿನೇಷನ್ ಕೂಡ ಆಗುತ್ತೆ, ಮಾಡಬೇಕು ಎನ್ನುವ ಶಿಫಾರಸು ರೆಕಮೆಂಡೇಶನ್ಸ್ ನ ಅವರು ಡೆಪ್ಟಿ ಕಮಿಷನರ್ ಗೆ ಕಳಿಸಬೇಕು. ಡೆಪ್ಟಿ ಕಮಿಷನರ್ ಇಸ್ ಆಲ್ಸೋ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನಿಮಗೆ ಗೊತ್ತಿದೆ, ಅವರು ಅದನ್ನ ನಿರ್ಧಾರ ಮಾಡಿ ಪನಿಷ್ಮೆಂಟ್ ಅನ್ನ ಜಾರಿ